ಸ್ವಲ್ಪ ನೀವೇ ಹಿಂದಕ್ಕೆ ಸರ್ ತಗೊಂಡು ತಲೆ ಬರ್ತದೆ ನನಗೆ ಫಲಿತಾಂಶ ಬಂದಿದೆ. ಎಲ್ರಿಗೂ ಧನ್ಯವಾದವನ್ನು ಹೇಳಿ ರಾಜ ವೆಂಕಟಪ್ಪ ನಾಯ್ಕ ಅವರ ಆಶೀರ್ವಾದ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕನ್ನೋದೇ ಗೊತ್ತಾಗ್ತಿದೆ. ಯಾವಾಗಲೂ ನಮ್ಮ ಚಿಕ್ಕಪ್ಪನವರೆಲ್ಲ ಜೊತೆಗಿರ್ತಾ ಇದ್ದರು. ರಾಜ ರಂಗಪ್ಪ ನಾಯ್ಕ ಅವರು, ರಾಜ ಭುವನೇಶ್ವರ ನಾಯ್ಕ ಅವರು, ರಾಜ ರಾಮಪ್ಪ ನಾಯ್ಕ ಮತ್ತು ಮಾತು ಬರೋದಿಲ್ಲ. ನನ್ನ ಜೊತೆ ಬೆಳೆದಂಥ ರಾಜ ರೂಪಕುಮಾರ್ ನಾಯ್ಕ ನಮ್ಮನ್ನ ಅವ್ರನ್ನ ಜಾಸ್ತಿ ಮಿಸ್ ಮಾಡ್ಕೊಡ್ತಿದ್ವಿ. ನಮ್ಮ ಪಕ್ಷದವರು ACC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಾಮೀನ್ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಸಾಹೇಬರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರು, ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ ಸಾಹೇಬರು ಮತ್ತು ಪ್ರಿಯಾಂಕಾ ಸಾಹೇಬರು ಮತ್ತು ಯತೇಂದ್ರ ಸಾಹೇಬರು, ಆಮೇಲೆ ಇಲ್ಲಿ ನನ್ನ ಪಕ್ಷಕ್ಕೆ ನಾನು ಎಲೆಕ್ಷನ್ ನಿಂತಾಗ ಶರತ್ ಬಚ್ಚೇಗೌಡ ಸಾಹೇಬರು ಮತ್ತು ವಿಜಯಾನಂದ ಕಾಶ್ಯಪ್ನವ್ರ ಸಾಹೇಬರು ಅವರು ಸಹಿತ ಬಂದಿದ್ದರು. ರಾಮಲಿಂಗ ರೆಡ್ಡಿ ಸಾಹೇಬರು ಅವರು ಬಂದಿದ್ದರು. ಮುನಿಯಪ್ಪ ಸಾಹೇಬರು ಬಂದಿದ್ದರು. ಮತ್ತು ಎಲ್ಲ ಮತ ಬಾಂಧವರು ಮತ್ತು ನಮ್ಮ ತಂದೆಯವರ ಆಶೀರ್ವಾದ, ಪಕ್ಷದ ಆಶೀರ್ವಾದ ಇಂದ ಗೆಲುವನ್ನು ಸಾಧಿಸಿನಿ. ನನ್ನ ತಲೆಯಲ್ಲಿದ್ದು ಇಷ್ಟೇ, ಗೆಲುವಿಗಿಂತ ಹೆಚ್ಚಾಗಿ ಗೆದ್ದ ಮೇಲೆ ನಮ್ಮ ತಂದೆಯವರು ಯಾವ ರೀತಿ ಕೆಲಸ ಮಾಡ್ತಿದ್ರು ಅದಕ್ಕಿಂತ ಹೆಚ್ಚಿನ ಕೆಲಸ ಮಾಡಬೇಕು ಅನ್ನೋದು ಒಂದು ತಲೆಯಲ್ಲಿ ಇಟ್ಕೊಂಡು ನಾನು ಚುನಾವಣೆ ಎದುರಿಸ್ತೀನಿ. ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ಮತ್ತು ಮತ ಬಾಂಧವರು ಇನ್ನೂ ಭಾಳಷ್ಟು ಕಷ್ಟವನ್ನು ಪಟ್ಟಿದ್ದಾರೆ ಈ ಗೆಲುವನ್ನು ಸಾಧಿಸೋಕ್ಕೆ. ಅದು ಯಾಕೆ ಅಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೇಳಿದರೆ, ಅಭಿವೃದ್ಧಿ ಅಧಿಕಾರ ರಾಜ ವೆಂಕಟಪ್ಪ ಅವರು ಭಾಳಷ್ಟು ಕೆಲಸಗಳನ್ನು ಮಾಡ್ಕೊಂಡು ಹೋಗಿದ್ದಾರೆ. ಅದು ಮುಂದಿನ ದಿವಸ ಅವ್ರ ಮಗನಿಂದ ಮಾಡೋಕ್ಕಾಗ್ತದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಆಶೀರ್ವಾದ ಮಾಡಿದ್ರೆ ಅದಕ್ಕೆ ನಾನು ಮುಂದಿನ ದಿವಸದಲ್ಲಿ ಅವರ ಆಸೆನ ಪೂರೈಸ್ತೀನಿ, ನಮ್ಮ ತಂದೆಯವರ ಆಸೆನೂ ಪೂರೈಸ್ತೀನಿ ಅನ್ನೋ ಒಂದು ಮಾತನ್ನು ಹೇಳ್ತೀನಿ. ಪ್ರತಿಯೊಬ್ಬರು ಭಾಳಷ್ಟು ಕಷ್ಟಪಡ್ತಾರೆ. ಯಾಕಂದರೆ ನಮ್ಮ ತಂದೆಯವ್ರು ತೀರ್ಕೊಂಡ ತಕ್ಷಣ ಏನೂ ತಿಳಿಲೇ ಇಲ್ಲ. ಅವತ್ತಿಂದ 3 ತಿಂಗಳಾಯಿತು ಹೀಗೆ ಹೋಗ್ತಾ ಇದ್ದೀವಿ. ಗೆಲುವು ಬಂದದ, ಅದಕ್ಕೆ ಎಲ್ರಿಗೂ ಧನ್ಯವಾದವನ್ನು ಹೇಳ್ತೀನಿ. ಪ್ರಥಮ ಬಾರಿಗೆ ಸ್ಪರ್ಧೆ ಮಾಡಿರಿ.